ಥರ್ಡ್ ಒನ್ ನೋಡ್ತಾ ಇದ್ವಿ ಲಾಸ್ಟ್ ವಿಡಿಯೋದಲ್ಲಿ, ಡೆಮಾನ್ಸ್ಟ್ರೇಟಿವ್ ಆರ್ ಇಂಡಿಫಿನಿಟ್ ಅಂಡ್ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಅಂತ ಹೇಳಿಬಿಟ್ಟು, ವಿಚ್ ಮೀನ್ಸ್ ಪ್ರನೌನ್ಸ್ ಯೂಸ್ ಟು ಪಾಯಿಂಟ್ ಔಟ್ ದ ಆಬ್ಜೆಕ್ಟ್ ಟು ವಿಚ್ ದೇ ರೆಫರ್ ಆರ್ ಕಾಲ್ಡ್ ಡೆಮಾನ್ಸ್ಟ್ರೇಟಿವ್ ಇಂಡಿಫಿನಿಟ್ ಅಂತ ಹೇಳ್ಬಿಟ್ಟು. ಸೊ ಎಕ್ಸಾಂಪಲ್ ಅಂದರೆ ದಿಸ್ ಆ್ಯಂಡ್ ದಟ್ ಅಂತ ಯೂಸ್ ಮಾಡ್ತೀವಿ ಒಂದೇ ಸೆಂಟೆನ್ಸಲ್ಲಿ. ಅಂದರೆ ಎಕ್ಸಾಂಪಲ್ ನೋಡಿ, ದಿಸ್ ಈಸ್ ಬೆಟರ್ ದೆನ್ ದಟ್. ಸೊ ದಟ್ ಆ್ಯಂಡ್ ದಿಸ್ ಯೂಸ್ ಮಾಡ್ತೀವಿ. ಇದನ್ನು ನಾವು ಡೆಮಾನ್ಸ್ಟ್ರೇಟಿವ್ ಆರ್ ಇಂಡಿಫಿನಿಟ್ ಅಂತ ಕರಿತೀವಿ. ದೆನ್ ಫೋರ್ತ್ ಒನ್ ಬಂದುಬಿಟ್ಟು ಇಂಡಿಫಿನಿಟ್. ಇಂಡಿಫಿನಿಟ್ ಈಸ್ ನಥಿಂಗ್ ಲೈಕ್ ಡೆಮಾನ್ಸ್ಟ್ರೇಟಿವ್, ಇಂಡಿಫಿನಿಟ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿವ್ ಅಂತೆಲ್ಲ. ಇಂಡಿಫಿನಿಟ್ ಡೆಮಾನ್ಸ್ಟ್ರೇಟಿವ್ ಅಂದರೆ ಇಲ್ಲಿದೆ. ಇಂಡಿಫಿನಿಟ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಆಲ್ ಪ್ರೊನೌನ್ಸ್ ವಿಚ್ ರೆಫರ್ಸ್ ಟು ಪರ್ಸನ್ ಆರ್ ಥಿಂಗ್. ಅಂದರೆ ಪ್ರೊನೌನ್ಸ್ ವಿಚ್ ರೆಫರ್ಸ್ ಟು ಪರ್ಸನ್ ಆರ್ ಥಿಂಗ್. ಎಕ್ಸಾಂಪಲ್, ಒನ್ ಮಸ್ಟ್ ಪ್ರೇಸ್ ಒನ್ಸ್ ಫ್ರೆಂಡ್, ಈ ಥರ. ನೆಕ್ಸ್ಟ್ ಫಿಫ್ತ್ ಒನ್ ನೋಡೋದಾದರೆ ಡಿಸ್ಟ್ರಿಬ್ಯೂಟಿವ್. ಡಿಸ್ಟ್ರಿಬ್ಯೂಟಿವ್ ಅಂದರೆ ಈಚ್, ಐದರ್, ನೈದರ್, ಇವನ್ನೆಲ್ಲನೂ ಡಿಸ್ಟ್ರಿಬ್ಯೂಟಿವ್ ಅಂತೀವಿ. ಎಕ್ಸಾಂಪಲ್, ಈಚ್ ಆಫ್ ದಿ ಚಿಲ್ಡ್ರನ್ ಗೆಟ್ಸ್ ಎ ಕ್ಯಾಂಡಿ. ಓಕೆ. ದೆನ್ ಸಿಕ್ಸ್ತ್ ಒನ್ ನೋಡೋದಾದರೆ ರಿಲೇಟಿವ್ ಪ್ರೊನೌನ್ಸ್. ರಿಲೇಟಿವ್ ಪ್ರೊನೌನ್ಸ್ ಅಂದರೆ ರಿಲೇಟಿವ್ ಪ್ರೊನೌನ್ ರೆಫರ್ಸ್ ಟು ರಿಲೇಟ್ ಟು ಸಮ್ ನೌನ್. ಇಟ್ ರೆಫರ್ಸ್ ಟು ಸಮ್ ನೌನ್. ಎಕ್ಸಾಂಪಲ್, ಐ ಮೆಟ್ ಸ್ನೇಹ ಹೂ ಹ್ಯಾಡ್ ಜಸ್ಟ್ ರಿಟರ್ನ್, ವಿಚ್ ಮೀನ್ಸ್ ಈ ಹೂ ಅನ್ನೋದು ಇಟ್ ರೆಫರ್ಸ್ ಸ್ನೇಹ. ಓಕೆ. ದೆನ್ ಲಾಸ್ಟ್ ಒನ್ ನೋಡೋದಾದರೆ ಇಂಟರಾಗೇಟಿವ್. ಇಂಟರಾಗೇಟಿವ್ ಪ್ರೊನೌನ್. ಇಂಟರಾಗೇಟಿವ್ ಪ್ರೊನೌನ್ ಅಂದರೆ ದೀಸ್ ಪ್ರೊನೌನ್ಸ್ ಆರ್ ಯೂಸ್ಡ್ ಇನ್ ಆಸ್ಕಿಂಗ್ ಇಂಡೈರೆಕ್ಟ್ ಕ್ವಶನ್. ಯೂಸ್ಡ್ ಇನ್ ಆಸ್ಕಿಂಗ್ ಇಂಡೈರೆಕ್ಟ್ ಕ್ವೆಶನ್ಸ್. ಎಕ್ಸಾಂಪಲ್, whose car is this? Who made the century? Like this example. Okay, thank you guys.